ಈ ವಿಡಿಯೋದಲ್ಲಿ 4 ಚಾಪ್ಟರ್ಸ್ ಡಿಸ್ಕಸ್ ಮಾಡ್ತೀನಿ. ಮೂವಿ ನೋಡಿಲ್ದಿರೋರಿಗೆ ಆರ್ ನೋಡಿರೋರಿಗೆ ಕೂಡ ಸ್ಪಾಯ್ಲರ್ಲೆಸ್ ರಿವ್ಯೂ. ಇದರಲ್ಲಿ ನೆಕ್ಸ್ಟ್ ಚಾಪ್ಟರ್ಸ್ದು ಪಾಯಿಂಟ್ಸ್ ಬಗ್ಗೆ ಇದರಲ್ಲೇ ಸ್ವಲ್ಪ ಹೈಲೈಟ್ಸ್ ಮಾಡ್ತೀನಿ. ಅದು ಆದಮೇಲೆ ಮೂವಿ ನೋಡಿರೋರಿಗೆ ಮಾತ್ರ ಯಾಕೆ ಇದು ಒನ್ ಆಫ್ ದ ಬೆಸ್ಟ್ ಸ್ಪೈಡರ್ ಮ್ಯಾನ್ ಪ್ರೆಸೆಂಟೇಷನ್ ಅಂತ ಸ್ಪಾಯ್ಲರ್ ಡೀಟೇಲ್ಸ್ ಇಟ್ಟು ಹೇಳ್ತೀನಿ. ಇವೆಲ್ಲ ಇದ್ರೂ ಕೂಡ ಕೆಲವು ಎಲಿಮೆಂಟ್ಸ್ ಯಾಕೆ ಸ್ವಲ್ಪ ಇನ್ಕಂಪ್ಲೀಟ್ ಫೀಲ್ ಆಯಿತು ಅಂತ ಹೇಳ್ತೀನಿ. ಮೇಜರ್ ನೆಗೆಟಿವ್ ಏನಲ್ಲ, ಬಟ್ ಇಗ್ನೋರ್ ಮಾಡೋ ಫ್ಯಾಕ್ಟರ್ ಕೂಡ ಅಲ್ಲ. ಆ್ಯಂಡ್ ಫೈನಲಿ ಪ್ರೀವಿಯಸ್ ಪಾಯಿಂಟ್ದು ಕಂಟಿನ್ಯೂಯೇಷನ್ ಆಗಿ ಮೂವಿಯ ಪ್ರಮೋಷನಲ್ ಮೆಟೀರಿಯಲ್ಸ್ ಯಾಕೆ ಮೂವಿನ ಸ್ವಲ್ಪ ಮಟ್ಟಿಗೆ ಹಾಳು ಮಾಡ್ತು ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಸ್ಪಾಯ್ಲರ್ಲೆಸ್. ನೋಡಿ, ಮೂವಿ ನೋಡಿಲ್ಲ ಅಂದರೆ ಇವಾಗ ಹೇಳ್ತೀನಿ, ನೀವು ಟ್ರೇಲರ್ ಆರ್ ಟೀಸರ್ ನೋಡಿಲ್ಲ ಅಂದರೆ ನೀವು ತುಂಬ ಲಕ್ಕಿ. ಯಾಕಂದರೆ ಮೂವಿ ಲೀಕ್ಸ್ಗಿಂತ ಜಾಸ್ತಿ ಪ್ರಮೋಷನಲ್ ಮೆಟೀರಿಯಲ್ಸೇ ಇದನ್ನು ಹಾಳು ಮಾಡಿದೆ. ಸೊ ನೀವು ಟೀಸರ್ ಟ್ರೇಲರ್ ನೋಡಿಲ್ಲ ಅಂದರೆ ತುಂಬ ಒಳ್ಳೆ ಸರ್ಪ್ರೈಸಸ್ ಆ್ಯಂಡ್ ಫನ್ ಇರುತ್ತೆ. ಸೊ ಅಫಿಷಿಯಲ್ ಟ್ರೇಲರೇ ಅವಾಯ್ಡ್ ಮಾಡಿ ಆ್ಯಂಡ್ ಮೂವಿ ಬ್ಲ್ಯಾಂಕ್ ಆಗಿ ನೋಡಿ, ಪಕ್ಕಾ ಎಂಟರ್ಟೈನ್ ಆಯ್ತೀರ. ಪ್ರೀವಿಯಸ್ ಸ್ಪೈಡರ್ ಮ್ಯಾನ್ ಮೂವೀಸ್ ನೋಡಿದರೆ ಇದು ಇಷ್ಟ ಆಗೋ ಚಾನ್ಸಸ್ ಇದೆ, ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂದರೆ ಫಸ್ಟ್ 3 ಮೂವೀಸ್ಗೆ ಕಂಪೇರ್ ಮಾಡಿದ್ರೆ ಇದ್ರ ಟ್ರೀಟ್ಮೆಂಟ್ ತುಂಬ ಡಿಫ್ರೆಂಟ್ ಆಗಿದೆ. ಮೋರ್ ಗ್ರೌಂಡೆಡ್ ಅಪ್ರೋಚ್ ಇದೆ. ಆ್ಯಂಡ್ MCU ನಾಲೆಜ್ ಇರಬೇಕು ಅಂತ ಏನಿಲ್ಲ, ಕಂಪ್ಲೀಟ್ಲಿ ಸ್ಟ್ಯಾಂಡ್ ಅಲೋನ್ ಮೂವಿ. ಆಲ್ಸೋ ಕಂಪ್ಲೀಟ್ ಡಿಫ್ರೆಂಟ್ ವೈಬ್ ಸಿಗುತ್ತೆ ಈ ಮೂವಿಲಿ. ನನಗೆ ಫಸ್ಟ್ ಆಫಲ್ಲಿ ಅಂತೂ ಸಸ್ಪೆನ್ಸ್ ಥ್ರಿಲ್ಲರ್ ವೈಬ್ ಬರ್ತಿತ್ತು. ಬಟ್ ನನ್ನ ಪ್ರಕಾರ ಸ್ಯಾಮ್ ರಮಿ ಸ್ಪೈಡರ್ ಮ್ಯಾನ್ ಮೂವೀಸ್ ನಿಮಗೆ ಇಷ್ಟ ಇದ್ದರೆ ಈ ಮೂವಿ ಸ್ವಲ್ಪ ಆ ಥರ ವೈಬ್ ಕೊಡುತ್ತೆ. ನನಗೆ ಕೆಲವು ಮೂಮೆಂಟ್ಸಲ್ಲಿ ಸ್ಪೈಡರ್ ಮ್ಯಾನ್ 2 ರೀಲೀವ್ ಮಾಡ್ತಿದ್ದೀನಿ ಅಂತ ಫೀಲ್ ಆಯಿತು, ಆ್ಯಂಡ್ ಇನ್ ಅ ಗುಡ್ ವೇ. ಸೊ ಅದು ಬಿಟ್ಟರೆ ತುಂಬ ಆ್ಯಕ್ಷನ್ ಹೆವಿ ಮೂವಿ ಅಲ್ಲ, ಬಟ್ ಆ್ಯಕ್ಷನ್ ಇರೋ ಜಾಗದಲ್ಲಿ ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಲೈಕ್ ನನಗೆ ನೆನಪಿದೆ, ನೋ ವೇ ಹೋಮ್ ನೋಡುವಾಗ ಸ್ಪೈಡರ್ ಮ್ಯಾನ್ ಸ್ವಿಂಗ್ ಸೀನ್ಸ್ ಆರ್ ಇವನ್ ಸ್ಮಾಲ್ ಮಾಸ್ಕ್ ಸೀನ್ಸ್ ಕೂಡ ತುಂಬ CGI ಫೀಲ್ ಕೊಡ್ತಿತ್ತು. ಬಟ್ ಇದರಲ್ಲಿ ತುಂಬ ರಿಯಲ್ ಫೀಲ್ ಆಗುತ್ತೆ. ಆ ಸ್ವಿಂಗ್ ಸೀನ್ಸ್ ಅಂತೂ ಅಮೇಝಿಂಗ್. ಸ್ಪೈಡರ್ ಮ್ಯಾನ್ ಸ್ವಿಂಗ್ ಸೀನ್ಸ್ ಬಿಟ್ಟರೆ ಇದೇ ನೆಕ್ಸ್ಟ್ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಕಮಿಂಗ್ ಟು ಕ್ಯಾರೆಕ್ಟರ್ಸ್, ಸ್ಪೈಡರ್ ಮ್ಯಾನ್ ಆರ್ಕ್ ಕಂಪ್ಲೀಟ್ ಫೀಲ್ ಆಯಿತು. ಬಟ್ ಕೆಲವು ಬೇರೆ ಕ್ಯಾರೆಕ್ಟರ್ಸ್ ಸ್ವಲ್ಪ ಅನ್ಫಿನಿಶ್ಡ್ ಥರ ಫೀಲ್ ಆಯಿತು ನನಗೆ. ಯಾಕೆ ಅಂತ ಸ್ಪಾಯ್ಲರ್ ಪಾರ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ಇದೇ ಎಲಿಮೆಂಟ್ ನನಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಅನಿಸಿಲ್ಲ. ಆ್ಯಂಡ್ ತುಂಬ ಹೈ ಪಾಯಿಂಟ್ ಹೋಗೋ ಮೂವಿ ಅಲ್ಲ, ಮೋಸ್ಟ್ಲಿ ಡಿಪ್ರೆಷನಿಂದ ಕ್ಯೂರ್ ಆಗೋ ಥರ ಫೀಲ್ ಆಗೋ ಮೂವಿ ಅಷ್ಟೇ. ಲೈಕ್ ಲೀಕ್ಸ್ ಟ್ರೇಲರ್ ನೋಡಿದರೆ ತುಂಬ ಪ್ರೆಡಿಕ್ಟಬಲ್ ಆಗುತ್ತೆ. ಬಟ್ ನನ್ನ ಥಿಯೇಟರಲ್ಲಿ ಆಲ್ರೆಡಿ ತುಂಬ ಜನ ಟ್ರೇಲರಲ್ಲಿ ರಿವೀಲ್ ಆಗಿರೋ ಸೀನ್ಸ್ಗೂ ಶಾಕ್ ಆಯ್ತಿದ್ರು. ಸೊ ಕಂಪ್ಲೀಟ್ಲಿ ಡಿಪೆಂಡ್ಸ್ ಮೂವಿಗಿಂತ ಮುಂಚೆ ನೀವು ಎಷ್ಟು ನಾಲೆಜ್ ಇಟ್ಕೊಂಡು ಹೋಯ್ತಿದ್ದೀರಾ ಅಂತ. ಬಟ್ ನನ್ನ ಪ್ರಕಾರ 0 ನಾಲೆಜ್ ಇಟ್ಕೊಂಡು ಹೋದರೆ 100% ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಕನ್ಸಿಡರಿಂಗ್ ದಟ್ ನೀವು ಗ್ರೌಂಡೆಡ್ ಆ್ಯಂಡ್ ಸ್ಟ್ಯಾಂಡ್ ಅಲೋನ್ ಮೂವಿ ಥರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದರೆ. ಇಲ್ಲ ಅಂದರೆ ಪ್ರೆಡಿಕ್ಟಬಲ್ ಮೂವಿ ಬಟ್ ಫನ್ ಮೂವಿ. ಸ್ಪೈಡರ್ ಮ್ಯಾನ್ದು ಆ್ಯಕ್ಚುಲ್ ಫೀಲ್ ಇತ್ತಲ್ಲ ಸ್ಯಾಮ್ ರಮಿ ವರ್ಷನಲ್ಲಿ, ಅದನ್ನು ಕಂಪ್ಲೀಟಾಗಿ ಟಾಮ್ ಹಾಲಂಡ್ ವರ್ಷನಲ್ಲಿ ನೋಡ್ತೀರಾ ಅಂತ ಹೇಳ್ತೀನಿ. ಇಷ್ಟು ನನ್ನ ಒಪಿನಿಯನ್ಸ್ ಇತ್ತು. ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಕೆಲವು ಇನ್ಕನ್ವೀನಿಯನ್ಸ್ ಬಗ್ಗೆ ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಮಾತಾಡ್ತೀನಿ. ಬಟ್ ಇದರಲ್ಲಿ ಜಸ್ಟ್ ಟಾಮ್ ಹಾಲೆಂಡ್ಸ್ ವರ್ಷನ್ ಆಫ್ ಸ್ಪೈಡರ್ ಮ್ಯಾನ್ ಯಾಕೆ ಒನ್ ಆಫ್ ದ ಬೆಸ್ಟ್ ವರ್ಷನ್ಸ್ ಆಫ್ ಸ್ಪೈಡರ್ ಮ್ಯಾನ್ ಅಂತ ನನ್ನ ಪರ್ಸ್ಪೆಕ್ಟಿವಲ್ಲಿ ಹೇಳ್ತೀನಿ. ಮೇನ್ ರೀಸನ್, ಮೊದಲನೇದಾಗಿ ಹೋಮ್ ಕಮಿಂಗ್ ಟ್ರಿಯಾಲಜಿಲಿ ಡೆವಲಪ್ ಆಗಿರೋ ಪೀಟರ್ ಪಾರ್ಕರ್ಗೆ ಒಳ್ಳೆ ಕಿಕ್ ಸ್ಟಾರ್ಟ್ ಇತ್ತು ಕಂಪೇರ್ ಟು ಟೋಬಿ ಆರ್ ಆ್ಯಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್. 3 ಜನ ಟೆಕ್ ಲೆವೆಲ್ ಜೀನಿಯಸ್ಸೇ. ಬಟ್ ಟಾಮ್ ಹಾಲೆಂಡ್ ವರ್ಷನ್ಗೆ ಬೇಗ ರೆಕಗ್ನಿಷನ್ ಆ್ಯಂಡ್ ಸಪೋರ್ಟ್ ಸಿಗುತ್ತೆ. ಬಿಕಾಸ್ ಅವನ ಯೂನಿವರ್ಸಲ್ಲಿ ಅವನೊಬ್ಬನೇ ಸೂಪರ್ ಹೀರೋ ಅಲ್ಲ. ಲೈಕ್ ನನಗೆ ಸ್ಪೈಡರ್ ಮ್ಯಾನ್ ಇಂಟ್ರೊಡ್ಯೂಸ್ ಆಗಿದ್ದೆ ಟೋಬಿ ಮೆಗ್ವೈರ್ ವರ್ಷನಿಂದ. ಸೊ ಈ ವರ್ಷನ್ ಇಂಟ್ರೊಡ್ಯೂಸ್ ಆಗಿದ್ದಾಗ ಒಂದೇ ಒಂದು ಕನ್ವಿನ್ಸಿಂಗ್ ಅನಿಸಿದ್ದು ಏನಂದರೆ, ಅಟ್ಲೀಸ್ಟ್ ಇವನು 15 ಇಯರ್ ಓಲ್ಡ್ ಥರ ಕಾಣಿಸ್ತಾನೆ ಅಂತ. ಆ್ಯಂಡ್ ಹೋಮ್ ಕಮಿಂಗ್ ಬರೋ ತನಕ ಸ್ಪೈಡರ್ ಮ್ಯಾನ್ ಆ್ಯಸ್ ಅ ಕ್ಯಾರೆಕ್ಟರ್ ಇಷ್ಟ ಆಯ್ತಾನ ಅಂತ ಅನಿಸ್ತಿರ್ಲಿಲ್ಲ. ಬಟ್ ಥ್ಯಾಂಕ್ಸ್ ಟು ಜಾನ್ ವಾಟ್ಸ್ ಆ್ಯಂಡ್ ಟಾಮ್ ಹಾಲೆಂಡ್, ಬೆಸ್ಟ್ ಮಿಕ್ಸ್ಚರ್ ಆರ್ ಬ್ಯಾಲೆನ್ಸ್ ಆಫ್ ಸ್ಪೈಡರ್ ಮ್ಯಾನ್ ಆ್ಯಂಡ್ ಪೀಟರ್ ಪಾರ್ಕರ್ ನೋಡಿದ್ವಿ. ಟೋಬಿ ಮೆಗ್ವೈರ್ ಈಸ್ ಮೈ ಸ್ಪೈಡರ್ ಮ್ಯಾನ್ ಆ್ಯಂಡ್ ಯಾವಾಗಲೂ ನನ್ನ ಫೇವ್ರೇಟ್ ಆಗಿರ್ತಾನೆ, ಅದು ಚೇಂಜ್ ಆಗಲ್ಲ. ಬಟ್ ಡಿನೈ ಮಾಡೋಕ್ಕಾಗಲ್ಲ ದಟ್ ಟೋಬಿ ಮೆಗ್ವೈರ್ ಬೆಸ್ಟ್ ಪೀಟರ್ ಪಾರ್ಕರ್ ಪ್ಲೇ ಮಾಡ್ತಾನೆ ಮೋರ್ ದೆನ್ ಸ್ಪೈಡರ್ ಮ್ಯಾನ್. ಆ್ಯಂಡ್ ಆ್ಯಂಡ್ರೂ ಗಾರ್ಫೀಲ್ಡ್ ಬಿಂದಾಸ್ ಲೆವೆಲಲ್ಲಿ ಸ್ಪೈಡರ್ ಮ್ಯಾನ್ ಪ್ಲೇ ಮಾಡ್ತಾನೆ. ಬಟ್ ಆ್ಯಸ್ ಪೀಟರ್ ಪಾರ್ಕರ್ ಜಾಸ್ತಿ ಆಫರ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದಕ್ಕೆ ದೆ ಎಂಡ್ ಅಪ್ ಬೀಯಿಂಗ್ ಬೆಸ್ಟ್ ಪೀಟರ್ ಪಾರ್ಕರ್ ಓನ್ಲಿ ಆ್ಯಂಡ್ ಸ್ಪೈಡರ್ ಮ್ಯಾನ್ ಓನ್ಲಿ. ಬಟ್ ಟಾಮ್ ಹಾಲೆಂಡ್ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂತ ಇಂಟರ್ನೆಟ್ ಮುಂಚೆಯಿಂದನೂ ಹೇಳ್ತಿತ್ತು. ಬಟ್ ಹೋಮ್ ಕಮಿಂಗ್ ಟ್ರಿಯಾಲಜಿಲಿ ಬೆಸ್ಟ್ ವರ್ಷನ್ಸ್ ನೋಡಿದರೂ ಕೂಡ ರಿಲೇಟಬಲ್ ಸ್ಪೈಡರ್ ಮ್ಯಾನ್ ಆಗಿರಲಿಲ್ಲ ಅಂಟಿಲ್ ನೋ ವೇ ಹೋಮ್. ಲೈಕ್ ಅದರಲ್ಲಿ ಅವನ ಆರ್ಕ್ ಕರೆಕ್ಟಾಗಿ ಸೀರಿಯಸ್ ಟೋನ್ಗೆ ಹೋಗುತ್ತೆ. ಬಟ್ ಮ್ಯಾಟ್ ರೀವ್ಸ್ ಇಂಟ್ರೊಡ್ಯೂಸ್ ಮಾಡಿರೋ ಕಾಮಿಡಿ ಟೋನ್ ಎಲ್ಲೂ ಡೌನ್ ಆಗಲ್ಲ. ಬಟ್ ಇದರಲ್ಲಿ ಮೂವಿ ತುಂಬ ಸೀರಿಯಸ್ ಆ್ಯಂಡ್ ಡಾರ್ಕ್ ಟೋನ್ಗೆ ಹೋಗುತ್ತೆ ಕಂಪೇರ್ ಟು ಪ್ರೀವಿಯಸ್ ವರ್ಷನ್ಸ್. ಬಟ್ ಡೆಸ್ಟಿನ್ ಕ್ರೇಟನ್ ಎಲ್ಲೂ ಕಾಮಿಡಿ ಕಾಂಪ್ರಮೈಸ್ ಮಾಡಿಲ್ಲ. ಆ್ಯಂಡ್ ಟೋಬಿ ಆ್ಯಂಡ್ರೂ ಏನು ಫೀಲ್ ಮಾಡ್ತಿದ್ರೋ ಅದನ್ನು ಎಕ್ಸಾಕ್ಟ್ ವೇಲಿ ಟಾಮ್ ಹಾಲೆಂಡ್ ಫೀಲ್ ಮಾಡ್ತಿರ್ತಾನೆ. ಆ್ಯಂಡ್ ಈ ಪಾರ್ಟಲ್ಲಿ ನಾವು ಆ್ಯಕ್ಚುಯಲ್ ಸ್ಪೈಡರ್ ಮ್ಯಾನ್ ನೋಡ್ತೀವಿ. ಲೈಕ್ DC ಬ್ಯಾಟ್ಮ್ಯಾನ್ ಥರ ಫೀಲ್ ಆಗೋದು ಯಾಕೆ ಅಂದರೆ, ಎಲ್ಲ ದುಡ್ಡು ಇದ್ದರೂ ಕೂಡ ಅವನಲ್ಲಿ ಅದೊಂದು ಡಾರ್ಕ್ನೆಸ್ ಇರುತ್ತಲ್ಲ. ಎಸ್ಪೆಷಲಿ ಅವನ ಪೇರೆಂಟ್ಸ್ನ ಕಳ್ಕೊಂಡ್ಮೇಲೆ ಗಾಥಮ್ ಡಾರ್ಕ್ ರಿಯಾಲಿಟಿ ನೋಡ್ತಾನೆ. ಭಯ ಇದ್ದರೂ ಕೂಡ ಆ ಡಾರ್ಕ್ನೆಸ್ಸಿಂದ ಹೋರಾಡ್ತಾನೆ. ಸೊ ಈ ಪಾಯಿಂಟ್ಸಿಂದನೇ ಬ್ಯಾಟ್ಮ್ಯಾನ್ ಥರ ಫೀಲ್ ಆಗೋದು. ಆ್ಯಂಡ್ ಎಸ್ಪೆಷಲಿ ನಮಗೆ ರಿಲೇಟಬಲ್ ಆಗೋದು.
ಇನ್ ದ ಸೇಮ್ ವೇ ಸ್ಪೈಡರ್ನಿಂದ ಕಚ್ಚಿಸ್ಕೊಂಡಿದ್ದ ತಕ್ಷಣ ಸ್ಪೈಡರ್ ಮ್ಯಾನ್ ಆಗಲ್ಲ. ಬಟ್ ಆ ಲೋನ್ಲಿನೆಸ್ ಆ್ಯಂಡ್ 2 ಲೈವ್ಸ್ ಅನ್ನೋ ಎಲಿಮೆಂಟ್ ಆ್ಯಕ್ಚುಲಿ ಸ್ಪೈಡರ್ ಮ್ಯಾನ್ ಮಾಡೋದು. ಆ್ಯಂಡ್ ಇದೇ ಎಲಿಮೆಂಟಿಂದ ನಮಗೆ ಅವನು ರಿಲೇಟಬಲ್ ಆಗಿರೋದು. ಆ್ಯಂಡ್ ಅದು ಮಿಸ್ಸಿಂಗ್ ಇತ್ತು ಟಾಮ್ ಹಾಲೆಂಡ್ ವರ್ಷನಿಂದ, ಬಟ್ ಇದರಲ್ಲಿ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಡೆಸ್ಟಿನ್ ಕ್ರೇಟನ್ ಆ್ಯಂಡ್ ಡಿಸೈನಿಂಗ್ ಟೀಮ್ಗೆ ಕ್ರೆಡಿಟ್ ಹೋಗಬೇಕು. ಒಂದು ಪೀಟರ್ ಪಾರ್ಕರ್ ಇರೋ ರೂಮ್ ತುಂಬ ಚಿಕ್ಕ ಆ್ಯಂಡ್ ಇನ್ಕನ್ವೀನಿಯೆಂಟ್ ಥರ ತೋರಿಸ್ತಾರೆ. ಅದು ಬರೀ ತೋರಿಸೋದಲ್ಲದೆ ಫೀಲ್ ಕೂಡ ಮಾಡಿಸ್ತಾರೆ. ಐ ರಿಮೆಂಬರ್ 3Dಲಿ ನೋಡುವಾಗ ತುಂಬ ಎಲಿಮೆಂಟ್ಸ್ ಮಧ್ಯ ಪೀಟರ್ ಪಾರ್ಕರ್ ಕಾಣಿಸ್ತಿದ್ದಾನೆ ಅನ್ನೋ ಥರ ಕಾಣಿಸ್ತಿತ್ತು. ಲೈಕ್ ತುಂಬ ಕಂಜೆಸ್ಟೆಡ್ ಆಗಿದ್ದಾನೆ ಅಂತ, ಟು ಬಿ ಸಿಂಪಲ್. ಈವನ್ ಗೋಸ್ ಫಾರ್ ದ ಸೂಟ್. ಇದರಲ್ಲಿ ಒಂದು ಕಂಪ್ಲೇಂಟ್ ಇರೋದು ಏನಂದರೆ, ಫೇಸ್ ಮಾಸ್ಕ್ ಹಾಕೊಂಡ್ರು ತುಂಬ ಬೇಗ ಪರ್ಫೆಕ್ಟ್ ಫಿಟ್ ಥರ ತೋರಿಸ್ತಾರೆ. ಅದು ಸ್ವಲ್ಪ ವಿಯರ್ಡ್ ಅನಿಸುತ್ತೆ. ಬಟ್ ಸೂಪರ್ ಹೀರೋ ಸೂಟ್ದು ಸ್ಟ್ರಗಲ್ ಪಾರ್ಟ್ ನ್ಯಾನೋಟೆಕ್ ಬಂದಾಗ ಎಲ್ಲ ಹಾಳಾಗಿತ್ತು. ಆ ಸೂಟಪ್ ಸೀನ್ ಆಗಲಿ, ಆ ಹ್ಯೂಮನ್ಲಿ ಫೀಲ್ ಆಗಲಿ ಸಿಗೋದು ನಿಂತೋಗಿತ್ತು. ಬಟ್ ಇದರಲ್ಲಿ ಮತ್ತೆ ಆ ಟೆಕ್ಸ್ಚರ್ ಇಂಟ್ರೊಡ್ಯೂಸ್ ಮಾಡಿಸಿರೋದು ರಿಯಲ್ ಸೂಟ್ ಥರ ಫೀಲ್ ಆಯಿತು, ವಿಚ್ ವಾಸ್ ಕಂಪ್ಲೀಟ್ಲಿ ಮಿಸ್ಸಿಂಗ್ ಆಫ್ಟರ್ ಇನ್ಫಿನಿಟಿ ವಾರ್. ಆ್ಯಂಡ್ ಆಲ್ಸೋ ಡೆಸ್ಟಿನ್ ಕ್ರೇಟನ್ ಈ ಮೂವಿಲಿ ನ್ಯೂಯಾರ್ಕ್ ತೋರಿಸಿರೋ ರೀತಿ ಕೂಡ ಪೀಟರ್ ಪಾರ್ಕರ್ ಫೀಲಿಂಗ್ಸ್ ಥರನೇ ಇತ್ತು, ಡಾರ್ಕ್. ಆ್ಯಂಡ್ ಆಲ್ಸೋ ಜನ ಇದ್ರೂ ಕೂಡ ಐಸೋಲೇಟೆಡ್. ಆಲ್ಮೋಸ್ಟ್ ಸ್ಯಾಮ್ ರೇಮಿ ಇಟ್ಟಿರೋ ಥೀಮ್ ಥರನೇ ನ್ಯೂಯಾರ್ಕ್ ಅಲೈವ್ ಆಗಿತ್ತು. ಹೋಮ್ ಕಮಿಂಗ್ ಫ್ರಾಂಚೈಸಲ್ಲಿ ನೋಡಿದ್ರೆ ನ್ಯೂಯಾರ್ಕ್ ತುಂಬ ಬ್ರೈಟ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಅದು ಆ ಬ್ರೈಟರ್ ಎಂಥೂಸಿಯಾಸ್ಟಿಕ್ ಸ್ಪೈಡರ್ ಮ್ಯಾನ್ಗೆ ಸೂಟ್ ಆಯ್ತಿರುತ್ತೆ. ಆದರೆ ಇದು ತುಂಬ ಲೆವೆಲ್ಗೆ ಡಾರ್ಕ್ ಟೋನ್ ಮೇಂಟೈನ್ ಮಾಡ್ತು. ಆ್ಯಂಡ್ ಆಲ್ಸೋ ತುಂಬ ಟೈಮ್ ಆದಮೇಲೆ ಮೋರ್ ದ್ಯಾನ್ ಜಸ್ಟ್ NPC ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ನ್ಯೂಯಾರ್ಕ್ ಸಿಟಿ ಕ್ಯಾರೆಕ್ಟರ್ಸ್ ಅಲೈವ್ ಥರ ಫೀಲ್ ಆಯ್ತಿದ್ರು. ಸೊ ಎಲ್ಲರೂ ಕೂಡ ಪಾರ್ಟ್ ಆಫ್ ದ ಸ್ಟೋರಿ ಥರ ಇದ್ದರು. ಅದಕ್ಕೆ ಕ್ರೆಡಿಟ್ಸ್ ಟೈಮಲ್ಲಿ ನ್ಯೂಯಾರ್ಕ್ ಸ್ಟ್ರೀಟ್ ತೋರಿಸೋವಾಗ ಮೂಮೆಂಟಲ್ಲಿ ಇದ್ದೀವಿ ಅನ್ನೋ ಥರ ಅನ್ನಿಸ್ತಿತ್ತು. ಆಲ್ಸೋ ಸ್ಟೋರಿಲಿ ಸ್ಟ್ರೀಟ್ ವಾಕರ್ಸ್ ತುಂಬ ದೊಡ್ಡ ರೋಲ್ ಪ್ಲೇ ಮಾಡೋ ಕಾರಣ ಈ ಪಾರ್ಟ್ ಎಫೆಕ್ಟಿವ್ ಆಗಿ ಬಂದಿತ್ತು. ಸೊ ಇದು ಎಕ್ಸ್ಟೀರಿಯರ್ ಪಾರ್ಟ್ ಆಯಿತು, ಪೀಟರ್ ಪಾರ್ಕರ್ ಅಪಿಯರೆನ್ಸ್ ಆ್ಯಂಡ್ ವಿಜುವಲ್ ಸಿಟಿ ಅಪಿಯರೆನ್ಸ್ ಬಗ್ಗೆ. ಬಟ್ ಮೇಯ್ನಾಗಿ ಪೀಟರ್ ಪಾರ್ಕರ್ ಇಂಟೀರಿಯರ್ ವೇಲಿ ಚೇಂಜಸ್ ಇರೋದಕ್ಕೆ ಅದು ಅಷ್ಟೊಂದು ಹಿಟ್ ಆಗಿದ್ದು. ಇಲ್ಲಿ ಟೋಬಿ ಮಗ್ವೈರ್ ಆ್ಯಂಡ್ ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ಸ್ಗೆ ಮುಂಚೆಯಿಂದನೂ ಪ್ರಾಬ್ಲಮ್ಸ್ ಅನ್ನೋದು ಇತ್ತು. ಬಟ್ ಟಾಮ್ ಹಾಲೆಂಡ್ ಸ್ಪೈಡರ್ ಮ್ಯಾನ್ಗೆ ಹೇಳಿದ್ನಲ್ಲ, ಬೇಗ ರೆಕಾಗ್ನಿಷನ್ ಸಿಕ್ತು ಅಂತ. ಸೊ ಅವನಿಗೆ ಟೋಬಿ ಆರ್ ಆಂಡ್ರೂ ಥರ ಸ್ಪೈಡರ್ ಮ್ಯಾನ್ ಆಗೋದು ನೆಸೆಸಿಟಿ ಆಗಿರಲಿಲ್ಲ. ಅದು ಒಂದು ಟೀನೇಜ್ ಎಕ್ಸೈಟ್ಮೆಂಟ್ ಥರ ಇತ್ತು. ಆ್ಯಂಡ್ ಇದೇ ನಡ್ಕೊಂಡು ಬಂದಿರುತ್ತೆ ಎಂಡ್ ಗೇಮ್ ತನಕ, ವೇರ್ ಟಾಮ್ ಹಾಲೆಂಡ್ಗೆ ಸ್ಪೈಡರ್ ಮ್ಯಾನ್ ಆಗೋದು ಒಂದು ಗೇಮ್ ಮತ್ತು ಎಕ್ಸೈಟ್ಮೆಂಟ್. ಬಟ್ ಎಂಡ್ ಗೇಮಲ್ಲಿ ಟೋನಿನ ಕಳ್ಕೊಳ್ತಾನೆ. ಫಾರ್ ಫ್ರಮ್ ಹೋಮಲ್ಲಿ ನಂಬಿದ ಗುರುನೇ ಮೋಸ ಮಾಡ್ತಾನೆ. ಆ್ಯಂಡ್ ಫೈನಲಿ ನೋವೇ ಹೋಮಲ್ಲಿ ಆಂಟ್ ಮೇನ ಕಳ್ಕೊತಾನೆ. ಬಟ್ ಫೈನಲಿ ಫ್ಯಾಮಿಲಿನ ಹುಡ್ಕೋತಾನೆ. ಬಟ್ ಎಲ್ಲ ಮರಿಬೇಕಾಗುತ್ತೆ. ಸೊ ಕೈತಿ ಮೂವಿಲಿ ಹೇಳ್ತಾನಲ್ಲ, ಕುರುಡನಿಗೆ ಪ್ರಪಂಚ ಹೇಗಿದೆ ಅಂತ ಗೊತ್ತಿರಲ್ಲ, ಅದಕ್ಕೆ ಅವನಿಗೆ ಅಷ್ಟು ಬೇಜಾರಾಗಲ್ಲ. ಬಟ್ ಕಣ್ಣು ಕೊಟ್ಟು ಆಮೇಲೆ ಕಿತ್ಕೊಂಡ್ರೆ ಆವಾಗ ನಿಜವಾದ ನೋವು ಫೀಲ್ ಆಗುತ್ತೆ ಅಂತ. ಸೊ ಬೇಸಿಕಲಿ ಲೇಟರ್ ಹಾಫ್ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಟಾಮ್ ಹಾಲೆಂಡ್ಗೆ ಸೂಟ್ ಆಗುತ್ತೆ. ಚಿನ್ನದ ಸ್ಪೂನಲ್ಲಿ ಬೆಳೆದಿದ್ದ ಕಂಪೇರ್ಡ್ ಟು ಟೋಬಿ ಆ್ಯಂಡ್ ಆಂಡ್ರೂ, ಬಟ್ ಎಲ್ಲ ಕಿತ್ಕೊಂಡು ಹೋಯಿತು. ಆ್ಯಂಡ್ ಅದು ಅವನ ತಪ್ಪಿಂದ. ಸೊ ಇಲ್ಲಿ ಸಿಕ್ಕಿದ್ದು ವಾಪಸ್ ಹೋದರೆ ಅದು ಜಾಸ್ತಿ ನೋವಾಗುತ್ತೆ. ಅದಕ್ಕೆ ಟಾಮ್ ಹಾಲೆಂಡ್ ಪೀಟರ್ ಪಾರ್ಕರ್ದು ಲೋನ್ಲಿನೆಸ್ ಜಾಸ್ತಿ ಫೀಲ್ ಆಗುತ್ತೆ. ಆ್ಯಂಡ್ ಈ MJ ನಿನ್ನ ಲವ್ ಮಾಡಿರೋಳು ನಾನಲ್ಲ, ನನಗೆ ನೀನು ಯಾರಂತಲೇ ನೆನಪಿಲ್ಲ ಅಂತ ಹೇಳಿದಾಗ ಅದು ಜಾಸ್ತಿ ಫೀಲ್ ಆಗುತ್ತೆ. ಯಾಕಂದರೆ ಸ್ಪೈಡರ್ ಮ್ಯಾನ್ ರಿಲೇಷನಲ್ಲಿ ನನಗೆ ಚಿಕ್ಕ ವಯಸ್ಸಿಂದ ಅನಿಸಿದ್ದು, ಇವಳು ಏನು ಪಾರ್ಟ್ನರ್ ಮಾಡೋ ಕೆಲಸ ಅಂತೂ ಮಾಡ್ತಿಲ್ಲ, ಇವಳಿಗೋಸ್ಕರ ಕಷ್ಟಪಡ್ತಿದ್ದಾನ ಟೋಬಿ ಅಂತ ಅನಿಸ್ತಿತ್ತು. ವೇರಸ್ ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ ಅಂತೂ, ಬಟ್ ಈ ಯೂನಿವರ್ಸ್ನ MJ ಯಾವಾಗಲೂ ಹೆಲ್ಪ್ ಮಾಡ್ತಿದ್ದಾಳೆ. ದೇವರ್ ಎ ಟೀಮ್ ಟುಗೆದರ್. ಸೊ ಈವನ್ ನಮಗೆ ಆ್ಯಸ್ ಅನ್ ಆಡಿಯನ್ಸ್ ಈ ಟೀಮ್ ಜೊತೆಗೆ ಇಲ್ಲ ಅಂದರೆ ತುಂಬ ಲೋನ್ಲಿನೆಸ್ ಫೀಲ್ ಆಗುತ್ತೆ. ಬರೀ ಪೀಟರ್ ಪಾರ್ಕರ್ಗೆ ಅಲ್ಲ, ನಮಗೂ ಕೂಡ. ಅದಕ್ಕೆ ಆ ಸೀನ್ ತುಂಬ ಜಾಸ್ತಿ ಹಿಟ್ ಆಗೋದು. ಸೊ ಬೇಸಿಕಲಿ ಇದಕ್ಕೆ ಟಾಮ್ ಹಾಲೆಂಡ್ ತುಂಬ ಐಸೋಲೇಟೆಡ್ ಆಗೋಯ್ತಾನೆ. ಒಬ್ಬಳು ಹುಡುಗಿ ಇಂಟ್ರೆಸ್ಟೆಡ್ ಇದ್ದಾಳೆ ಅವನ ಮೇಲೆ ಅಂತ ಗೊತ್ತಿದ್ರೂ ಇವನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ. ಮತ್ತು ಫ್ರೆಂಡ್ಸ್ ಸಿಗ್ತಾರಾ ಅಂತ ಹೋಪಲ್ಲಿ ಇದ್ದವನು ಹೋಯ್ತಾನೆ. ಆ್ಯಂಡ್ ದೊಡ್ಡ ಹಾರ್ಟ್ ಬ್ರೇಕ್ ಜೊತೆ ಆಚೆ ಬರ್ತಾನೆ. ಅದಕ್ಕೆ ಆ ಮ್ಯೂಟೇಷನ್ ಥಿಂಗ್ ಪರ್ಫೆಕ್ಟ್ ಟೈಮಿಂಗಲ್ಲಿ ಹಿಟ್ ಆಗೋದು. ಟೋಬಿ ಮಗ್ವೈರ್ಗೂ ಇದೇ ರೀತಿ ಆಗುತ್ತೆ ಸ್ಪೈಡರ್ ಮ್ಯಾನ್ 2 ಅಲ್ಲಿ. ಬಟ್ ಅವನು ಇರೋ ಪವರ್ಸ್ನು ಕಳ್ಕೊತಾನೆ ಆ್ಯಂಡ್ ಮೋರ್ ಟುವರ್ಡ್ಸ್ ಹ್ಯೂಮನ್ ಫಾರ್ಮ್ಗೆ ಹೋಯ್ತಾನೆ. ವೆರಸ್ ಟಾಮ್ ಹಾಲೆಂಡ್ ಹ್ಯೂಮನ್ ಸೈಡ್ ಸ್ಯಾಕ್ರಿಫೈಸ್ ಮಾಡಿ ಮೋರ್ ಟುವರ್ಡ್ಸ್ ಸ್ಪೈಡರ್ ಸೈಡ್ಗೆ ಲೀನಿನ್ ಆಯ್ತಾನೆ. ಅನ್ವಾಂಟೆಡ್ಲಿನೇ, ಬಟ್ ಹಾಗೆ ಆಗುತ್ತೆ. ಆ್ಯಂಡ್ ಅದಕ್ಕೆ ಟಾಮ್ ಹಾಲೆಂಡ್ ಸೈಡ್ ಜಾಸ್ತಿ ಟೆರಿಫೈಯಿಂಗ್ ಆಗುತ್ತೆ ಕಂಪೇರ್ಡ್ ಟು ಟೋಬಿ ಸೈಡ್. ಯಾಕಂದರೆ ಸ್ಪೈಡರ್ ಕಡೆ ಲೀನಿನ್ ಆದರೆ ಏನು ಔಟ್ಕಮ್ ಅಂತ ನಮಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಅದೇ ಇಂಟ್ರೆಸ್ಟಿಂಗ್ ಪಾರ್ಟ್ ಆಗಿದ್ದು. ಆ್ಯಂಡ್ ಈ ಐಸೋಲೇಷನ್ ಮಧ್ಯ ಇವನಿಗೆ ಒಂದೇ ಕಾಂಟ್ಯಾಕ್ಟ್ ಇದ್ದಿದ್ದು, ಜೀನ್ ಡಿ ವೋಲ್ಫ್ ಪ್ಲೇಡ್ ಬೈ ಲೀಸಾ ಕಾಲನ್. ಇವರು ಸಖತ್ ಆ್ಯಕ್ಟ್ರೆಸ್. ದ ಬೇರ್ ನೋಡಿದ್ದೀರಾ ಅಂದರೆ ಗೊತ್ತಿರುತ್ತೆ. ಸೊ ಈ ಕಾಂಟ್ಯಾಕ್ಟು ಮಕ್ಕಳು ಹೆಸರು ಕೂಡ ಗೊತ್ತಿರಲ್ಲ ಅವನಿಗೆ, ಅಷ್ಟು ಐಸೋಲೇಟೆಡ್ ಆಗಿರ್ತಾನೆ. ಆ್ಯಂಡ್ ಫೈನಲಿ ವೆನ್ ಹೀ ಮೇಡ್ ಪೀಸ್, ಈ ಪಾರ್ಟ್ ಅವನಿಗೆ ಪನಿಷರ್ ಮತ್ತು ಜೀನ್ ಗ್ರೇಯಿಂದ ಗೊತ್ತಾಗುತ್ತೆ ದಟ್ ಐಸೋಲೇಷನ್ ಎಷ್ಟು ಹಾರ್ಮ್ ಮಾಡುತ್ತೆ ಅಂತ. ಅದಕ್ಕೆ ಫೈನಲಲ್ಲಿ ಆ ಆಫೀಸರ್ ಜೀನ್ ಡಿ ವೋಲ್ಫ್ದು ಮಕ್ಕಳು ಹೆಸರು ವಿಚ್ ಈಸ್ ಈಸಿಯರ್ ಟು ಫೈಂಡ್ ಫಾರ್ ಹಿಮ್.
ಅದು ಅವನು ಯಾವಾಗೋ ಮಾಡ್ಬೋದಿತ್ತು, ಬಟ್ ಐಸೋಲೇಷನಲ್ಲಿ ಇದ್ದ. ಬಟ್ ಕ್ಲೈಮ್ಯಾಕ್ಸಲ್ಲಿ ಈವನ್ ಪನಿಷರ್ ಅಳೋದು ನೋಡಿ ರಿಯಲೈಸೇಷನ್ ಆದಾಗ ಅವಳ ಮಕ್ಕಳು ಹೆಸರು ತಿಳ್ಕೊತಾನೆ ಆ್ಯಂಡ್ ನೆಡ್ ಜೊತೆ ಮತ್ತೆ ಬಾಂಡ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಯ್ತಾನೆ. ಹಾರ್ಟ್ ಬ್ರೇಕ್ ಆದರೆ ಮತ್ತೆ ಆಗಲಿ ಹಾಗಂತ ಹೆದರ್ಕೊಂಡು ಐಸೋಲೇಟೆಡ್ ಆಗಿರಲ್ಲ ಅಂತ. ಬೇಸಿಕಲಿ ನಾವು ಕೂಡ ಜೀವನದಲ್ಲಿ ಕೆಲವು ಸತಿ ಹೀಗೆ ಮಾಡ್ತೀವಿ. ಸೊ ಐಸೋಲೇಟೆಡ್ ಆಗಿರಬೇಡ, ದ ಆಕ್ವರ್ಡ್ ರಿವ್ಯೂ ಚಾನಲ್ ಓನರ್ ಅಂತ ಸ್ಪೈಡರ್-ಮ್ಯಾನ್ ಇಂಡೈರೆಕ್ಟಾಗಿ ಹೇಳ್ತಿರೋದು. ಆ್ಯಂಡ್ ಅದಕ್ಕೆ ಎಲ್ಲರೂ ಸ್ಪೈಡರ್-ಮ್ಯಾನ್ನ ಇಷ್ಟಪಡೋದು. ಸೊ ನೆಕ್ಸ್ಟ್ 2 ಚಾಪ್ಟರ್ಸಲ್ಲಿ ಚಿಕ್ಕದಾಗಿ ನೆಗೆಟಿವ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳ್ತೀನಿ. ನಿಮಗೆ ಸ್ವಲ್ಪನೂ ನೆಗೆಟಿವ್ ಕೇಳಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ, ಇಲ್ಲ ಅಂದರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಸೊ ಈ ಮೂವಿಲಿ ಮೇಯ್ನಾಗಿ ನನಗೆ ನೆಗೆಟಿವ್ ಫೀಲ್ ಆಗಿದ್ದು ಕ್ಯಾರೆಕ್ಟರ್ಸ್ ಗುಡ್ ಬೈ. ನನ್ನ ಪರ್ಸ್ಪೆಕ್ಟಿವ್ ಏನಂದರೆ, ತುಂಬ ಕ್ಯಾರೆಕ್ಟರ್ಸ್ ಕ್ಲಿಯರ್ ಕಂಕ್ಲೂಷನ್ ಥರ ಫೀಲ್ ಆಗಿಲ್ಲ. ಲೈಕ್ ಇನ್ನೂ ಇದೆ ಆಮೇಲೆ ಬರ್ತಾರೆ ಅನ್ನೋ ರೀತಿ ಇತ್ತು. ಲೈಕ್ ಎಲೆನಾ ಕ್ಯಾರೆಕ್ಟರ್ ಅಪಿಯರ್ ಆದಾಗ ಗೊತ್ತಿತ್ತು ಇದು ಜಸ್ಟ್ ಕ್ಯಾಮಿಯೋ ಅಂತ. ಆ್ಯಂಡ್ ಕ್ಯಾರೆಕ್ಟರ್ ಎಕ್ಸಿಟ್ ಆದಾಗ ಒಂದು ಕಂಕ್ಲೂಸಿವ್ ಥರ ಫೀಲ್ ಆಗುತ್ತೆ. ಆ್ಯಂಡ್ ಈವನ್ ಮತ್ತೆ ವೀಡಿಯೋ ಕಾಲಲ್ಲಿ ಅಪಿಯರ್ ಆದಾಗೂ ಅರ್ಥ ಆಗುತ್ತೆ ಇದು ಜಸ್ಟ್ ಕ್ಯಾಮಿಯೋ, ಇದು ಫಾರ್ ಟೈಮ್ ಸೇಕ್ ಅಂತ. ಬಟ್ ಸ್ಕಾರ್ಪಿಯನ್ ಗುಡ್ ಬೈ ಕ್ವಶನ್ ಮಾರ್ಕ್ ಥರ ಫೀಲ್ ಇತ್ತು. ಇವನ ಕ್ಯಾರೆಕ್ಟರ್ ಇಷ್ಟೇ ಅಂತ ಮುಂಚೆಯಿಂದನೂ ಗೊತ್ತಿತ್ತು. ಆ ಕನ್ಕ್ಲೂಸಿವ್ ಪಾರ್ಟ್ ಸ್ವಲ್ಪ ಅನ್ಕನ್ವಿನ್ಸಿಂಗ್ ಆಗಿತ್ತು. ಲೈಕ್ ಫಸ್ಟ್ ಬಂದು ಸ್ಕಾರ್ಪಿಯನ್ ಕ್ಯಾರೆಕ್ಟರ್ ಆ್ಯಕ್ಷನ್ ಸೀಕ್ವೆನ್ಸಸ್ ಆಯಿತು, ಜೀನ್ ಗ್ರೇ ಪೊಸೆಸ್ ಮಾಡಿದ್ಲು ಅಂತ ಕ್ಲಿಯರ್ ಆಯಿತು. ಆಮೇಲೆ ಕ್ಯಾಪ್ಚರ್ ಆದಾಗ ಯಾವುದೋ ರ್ಯಾಂಡಮ್ ಕ್ಯಾರೆಕ್ಟರ್ ಥರ ಎಂಡ್ ಆಯಿತು ಅಂತ ಅನ್ನಿಸ್ತು. ಲೈಕ್ ಕನ್ಕ್ಲೂಸಿವ್ ಅನ್ನಿಸ್ಲಿಲ್ಲ. ಲೈಕ್ ಗೊತ್ತು ಮತ್ತೆ ಮುಂದೆ ಯೂಸ್ ಮಾಡ್ತಾರೆ ಅಂತ, ಬಟ್ ಮೂವಿಲಿ ಗುಡ್ ಬೈಯ ಆ ಆ್ಯಂಗಲ್ ಏನಾಯಿತು ಅನ್ನೋ ಕ್ವಶನ್ ಮಾರ್ಕಲ್ಲಿ ಇರೋ ಹಾಗೆ ಮಾಡ್ತು. ಲೈಕ್ ಫಾರ್ ಹಲ್ಕ್, ಲೈಕ್ ಮೇನ್ ಮೂವಿಲಿ ಜಾಸ್ತಿ ಕಾಂಟ್ರಿಬ್ಯೂಷನ್ ಇರಲಿಲ್ಲ ಎಕ್ಸ್ಕ್ಲೂಡಿಂಗ್ ಇನ್ಹಿಬಿಟರ್ ಐಡಿಯಾ ಕೊಡೋದು ಬಿಟ್ಟು. ಬಟ್ ಈ ಪೂರ್ತಿ ಮೂವಿಲಿ ಹಲ್ಕ್ ವರ್ಸಸ್ ಸ್ಪೈಡರ್-ಮ್ಯಾನ್ ಮೋಸ್ಟ್ಲಿ ಫ್ಯಾನ್ ಸರ್ವಿಸ್ ಅಂತ ಗೊತ್ತಾಯಿತು. ಆ್ಯಂಡ್ ಅಗೇನ್ ಸಖತ್ ಆ್ಯಕ್ಷನ್ ಮತ್ತು ಸಖತ್ ಸೀನ್ ಆ್ಯಸ್ ಅನ್ ಓವರ್ ಆಲ್. ಲೈಕ್ ಡೆಡ್ ಬುಲ್ ಆ್ಯಂಡ್ ವಾಲ್ವರಿನಲ್ಲಿ ಹೇಳ್ತಾರಲ್ಲ, ಜನರು ಏನು ಕೇಳ್ಕೊಂಡು ಬಂದಿದ್ದಾರೋ ಅದನ್ನು ಕೊಡು ಅಂತ, ಅದನ್ನು ಕೊಟ್ಟಿದ್ದಾರೆ. ಅದನ್ನು ತುಂಬ ಎಂಜಾಯ್ ಮಾಡಿದ್ದೀನಿ. ಬಟ್ ಅದು ಆದಮೇಲೆ ಬ್ರೂಸ್ನ ಆ್ಯಂಬುಲೆನ್ಸಲ್ಲಿ ಹಾಕ್ತಾರೆ, ಅದು ಕ್ಲಿಯರ್ ಗುಡ್ ಬೈ ಥರ ಅನ್ನಿಸ್ಲಿಲ್ಲ. ಲೈಕ್ ತುಂಬ ಅಲ್ಲೇ ಡಿಸ್ಮಿಸ್ ಮಾಡಿದ್ರು ಅಂತ ಅನ್ನಿಸ್ತು. ಸೇಮ್ ಗೋಸ್ ಫಾರ್ ಸ್ಕಾರ್ಪಿಯನ್. ಲೈಕ್ ಇನ್ನೂ ಇದೆಯಾ ಆರೆಲ್ಸ್ ಇಷ್ಟೇನಾ ಅನ್ನೋ ಕ್ವಶನ್ ಮಾರ್ಕಲ್ಲಿ ಇರೋ ಥರ. ನಾನು ಕ್ರೇವ್ ಮಾಡ್ತಿಲ್ಲ ಸ್ಕಾರ್ಪಿಯನ್ ಆರ್ ಹಲ್ಕ್ ಇನ್ನೂ ಇರಬೇಕು ಅಂತ. ಲೈಕ್ ಸ್ಟೋರಿ ವೈಸ್ ಗೊತ್ತಾಗುತ್ತೆ ಇವರ ಕ್ಯಾರೆಕ್ಟರ್ ಲಿಮಿಟೆಡ್ ಆಗಿರುತ್ತೆ ಅಂತ. ಆ್ಯಂಡ್ ಆಲ್ಸೋ ಗೊತ್ತು ಫ್ಯೂಚರ್ ಮೂವೀಸಲ್ಲಿ ಬರ್ತಾರೆ ಅಂತ. ಬಟ್ ಈ ಮೂವಿಲಿ ಲೈಕ್ ಎಕ್ಸಿಟ್ ಪಾಯಿಂಟ್ ಯಾಕೋ ವಿಯರ್ಡ್ ಆರ್ ಲೈಕ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಯ್ತಿಲ್ಲ, ಬಟ್ ಇನ್ಕಂಪ್ಲೀಟ್ ಥರ ಫೀಲ್ ಆಯಿತು. ಸೇಮ್ ಫಾರ್ ಜೀನ್ ಗ್ರೇ, ಕ್ಯಾರೆಕ್ಟರ್ ಎಂಡ್ ಆದಮೇಲೆ ಗೊತ್ತಿತ್ತು ಮತ್ತೆ ಅಪಿಯರ್ ಆಗಲ್ಲ, ಬಟ್ ಲೈಕ್ ಜಸ್ಟ್ ಬಿಟ್ಟು ದೂರ ಹೋಗಿದ್ದಾಳೆ ಅಂತ ಹೇಳೋದು ನೀಟಾಗಿ ಗುಡ್ ಬೈ ಹೇಳಿದ್ರು ಅಂತ ಅನ್ನಿಸ್ತಿಲ್ಲ. ಲೈಕ್ ಶಿ ವಾಸ್ ದ ಮೇನ್ ವಿಲನ್. ಈವನ್ ನೆಡ್ ಆ್ಯಂಡ್ MJ, ಲೈಕ್ ನೆಡ್ ಮತ್ತು ಕ್ಲೈಮ್ಯಾಕ್ಸಲ್ಲಿ ಬರ್ತಾನೆ, ಬಟ್ MJ 3 ಜನ ಮತ್ತೆ ಒಂದೇ ರೂಮಲ್ಲಿ ಇರ್ತಾರೆ, ಗುಡ್ ಬೈ ಹೇಳ್ತಾರೆ. ಬಟ್ ಆ ಮೈಂಡ್ ಕಂಟ್ರೋಲ್ ಸಿಚುವೇಷನಲ್ಲಿ ಅಲ್ಲೇ ಸ್ಟ್ಯಾಗ್ನೆಂಟ್ ಆಯ್ತಾರೆ. ಆಮೇಲೆ MJದು ಗುಡ್ ಬೈ ಥರನೇ ಫೀಲ್ ಆಗಿಲ್ಲ. ಕರೆಕ್ಟಾಗಿ ನಿಮಗೆ ಅರ್ಥ ಮಾಡಿಸ್ತಿದ್ದೀನೋ ಇಲ್ವೋ ಗೊತ್ತಾಯ್ತಿಲ್ಲ. ಲೈಕ್ ಮೇಜರ್ ಕ್ಯಾರೆಕ್ಟರ್ಸ್ ಯಾರು ಅಪಿಯರ್ ಆದ್ರಲ್ಲ, ಲೈಕ್ ಓಪನ್ ಎಂಡಿಂಗ್ ಥರ ಇತ್ತು ಎಲ್ಲರದು. ಲೈಕ್ ಇವೆಲ್ಲ ಕ್ಯಾರೆಕ್ಟರ್ಸ್ ಮತ್ತೆ ಒಂದೆಲ್ಲ ಒಂದು ರೀತಿ ಬರ್ತಾರೆ ಅಂತ ಗೊತ್ತು, ಬಟ್ ಈ ಮೂವಿಲಿ ಕನ್ಕ್ಲೂಸಿವ್ ಪಾರ್ಟ್ ಥರ ಅನ್ನಿಸ್ಲಿಲ್ಲ. ಮೋರ್ ಲೈಕ್ ಕ್ವಶನ್ ಮಾರ್ಕ್ ಥರ ಇತ್ತು. ಅವ್ರು ಈ ಥರ ಇನ್ವಾಲ್ವ್ ಆದರು, ಹೀಗೆ ಎಕ್ಸಿಟ್ ಆಗೋದ್ರ. ಇನ್ನೂ ಇದೇ ಮೂವಿಲಿ ಏನಾದರೂ ಹೇಳಬೇಕಲ್ವಾ ಅನ್ನೋ ರೀತಿ. ಎಕ್ಸಿಟ್ ರ್ಯಾಂಡಮ್ ಆರ್ ಅನ್ಸ್ಯಾಟಿಸ್ಫೈಯಿಂಗ್ ಥರ ಇತ್ತು. ಈವನ್ ಪನಿಷರ್ದು ಹಾಗೆ ಫೀಲ್ ಆಯ್ತಿತ್ತು. ಬಟ್ ಹಾಸ್ಪಿಟಲ್ ಕನ್ಫ್ರಂಟೇಷನ್ ಸೀನ್ ಆ್ಯಕ್ಚುಲಿ ಹೌದಪ್ಪ, ಪನಿಷರ್ದು ಇಲ್ಲಿ ಆ್ಯಂಗಲ್ ಕಂಪ್ಲೀಟ್ ಆಯಿತು ಅಂತ ಅನ್ನಿಸ್ತು. ಆ್ಯಂಡ್ ನಿಜವಾಗ್ಲೂ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಥರ ಫೀಲ್ ಆಯಿತು. ಅಷ್ಟೇ ಈ ಚಾಪ್ಟರ್ಗೆ. ಫೈನಲಾಗಿ ಸ್ಪೈಡರ್-ಮ್ಯಾನ್ದು ಮಾರ್ಕೆಟಿಂಗ್ ಮೆಟೀರಿಯಲ್ ತುಂಬ ಲೆವೆಲಲ್ಲಿ ಸ್ಪಾಯ್ಲರ್ ಆಗಿತ್ತು. ಇದು ಸೆಟ್ ಲೀಕ್ಸ್ ಆರ್ ಥಿಯರೀಸ್ ಅಲ್ಲ, ಬಟ್ ಅದನ್ನು ಬಿಟ್ಟು ಅಫಿಷಿಯಲಾಗಿ ಏನೇನು ಬಿಟ್ಟಿದ್ರಲ್ಲ ಅದರಲ್ಲಿ ತುಂಬ ಮೇಜರ್ ಪಾರ್ಟ್ಸ್ ತುಂಬ ಸ್ಪಾಯ್ಲರ್ ಆಗಿತ್ತು. ಲೈಕ್ ಫಾರ್ ಎಕ್ಸಾಂಪಲ್, ಹಲ್ಕ್ ಮೂವಿಲಿ ಓವರಾಲ್ ಅರೌಂಡ್ 5 ಮಿನಿಟ್ಸ್ ಅಷ್ಟೇ ಸ್ಕ್ರೀನಲ್ಲಿ ಇರೋದು. ಆ್ಯಂಡ್ ಅರೌಂಡ್ 3 ಮಿನಿಟ್ಸ್ ಅಂತೂ ಪ್ರೊಮೋಷ್ನಲ್ ಮೆಟೀರಿಯಲಲ್ಲೇ ಹಾಕ್ಬಿಟ್ರು. ಆ್ಯಂಡ್ ಮಿಕ್ಕಿದ 2 ಮಿನಿಟ್ಸ್ ಅಂತೂ ಆ ಫೈಟ್ ಸೀನ್ದು ಎಕ್ಸ್ಟೆನ್ಷನ್ನೇ ಆಗಿತ್ತು. ಲೈಕ್ ಟ್ರೇಲರಲ್ಲಿ ಹಲ್ಕ್ದು ಐಸ್ ತೋರಿಸಿದ್ರೆ ಸಾಕಾಗಿತ್ತು ಅಟ್ ಮ್ಯಾಕ್ಸಿಮಮ್ ಫಾರ್ ಪ್ರೊಮೋಷ್ನಲ್ ಮೆಟೀರಿಯಲ್. ಬಟ್ ಮೇಜರ್ ಎಲಿಮೆಂಟ್ಸ್ ಎಲ್ಲ ಪ್ರೊಮೋಷ್ನಲ್ ಮೆಟೀರಿಯಲಲ್ಲೇ ತೋರಿಸಿದ್ರು. ಲೈಕ್ ಹಲ್ಕ್ ತೋರಿಸಿಲ್ಲ ಅಂದರೂ ಮೂವಿ ತುಂಬ ಒಳ್ಳೆ ಓಪನಿಂಗ್ ಆಗಿರೋದು. ಹಲ್ಕ್ನ ಟೀಸ್ ಮಾಡಬೇಕಿತ್ತು ಅಷ್ಟೇ. ಬಟ್ ಮೆಜಾರಿಟಿ ಹಲ್ಕ್ ವೆಬ್ಬಲ್ಲೇ ಟ್ರ್ಯಾಪ್ ಆಗೋದು, ಟ್ರಾನ್ಸ್ಫಾರ್ಮ್ ಆಗೋದು, ಫುಲ್ ಬಾಡಿ, ಬಿಲ್ಡಿಂಗ್ ಸ್ಮ್ಯಾಶ್ ಎಲ್ಲ ಪ್ರಮೋಷನಲ್ಲೇ ಇತ್ತು. ಸೇಮ್ ಗೋಸ್ ವಿತ್ ನಿಂಜಾ. ಲೈಕ್ ಕ್ಲೈಮ್ಯಾಕ್ಸ್ ಬ್ಯಾಟಲ್ ಸೀನ್, ಆಲ್ಮೋಸ್ಟ್ ಮೇಜರ್ ವಿಸಿಲ್ ಮೂಮೆಂಟ್ ಸೀನ್ಸ್ ಎಲ್ಲ ಟ್ರೇಲರಲ್ಲೇ ಇತ್ತು. ಲೈಕ್ ಫಸ್ಟ್ ನಿಂಜಾ ವಿಲಿಯಮ್ ಜೊತೆ ಅಪಿಯರ್ ಆದಾಗ ಒಳ್ಳೆಯವರು ಅಂತ ತೋರಿಸ್ತಾರೆ, ಬಟ್ ಇಲ್ಲೇ 2 ವಿಚಾರನೂ ಎಸ್ಟಾಬ್ಲಿಷ್ ಆಗುತ್ತೆ. ನಿಂಜಾ ಒಳ್ಳೆಯವರು ಅಂದರೆ ಈ ಥರ ಪ್ರಿಸನ್ ಫೈಟ್ ಸೀನ್ ಬೇರೆ ಇತ್ತಲ್ಲ ಟ್ರೇಲರಲ್ಲಿ ಅಂತ. ಆ್ಯಂಡ್ ಟ್ರೇಲರಲ್ಲಿ ಅದೇ ಕ್ಲೈಮ್ಯಾಕ್ಸ್ ಥರನೂ ತೋರಿಸಿದ್ದಾರೆ. ಸೊ ಕ್ಲೈಮ್ಯಾಕ್ಸಲ್ಲಿ ನಿಂಜಾ ಜೊತೆ ಫೈಟ್ ಅಂದರೆ ವಿಲಿಯಮ್ ಹೇಗೋ ಇನ್ವಾಲ್ವ್ ಆಗಿದ್ದಾನೆ. ಸೊ ವಿಲಿಯಮ್ಮೇ ಕೆಟ್ಟವನು ಇರ್ಬೋದಾ ಅಂತ ಇಲ್ಲೇ ಡಾಟ್ಸ್ ಕನೆಕ್ಟ್ ಮಾಡೋ ರೀತಿ ಆಗುತ್ತೆ.
ಸೊ ಟ್ರೇಲರಲ್ಲಿ ಇರಲಿಲ್ಲ ಅಂದರೆ ತುಂಬ ಹೆಲ್ಪ್ಫುಲ್ ಆಗೋದು ಆ ಸಸ್ಪೆನ್ಸ್ ಮೇಂಟೈನ್ ಮಾಡೋಕ್ಕೆ. ಈವನ್ ಟ್ರಾಮೆಲ್ ಟೆಲ್ಮನ್ನ ತಗೊಂಡಿದ್ದಾರೆ ಅಂದರೆ ಸುಮ್ಮನೆ ಸೈಡ್ ರೋಲ್ಗೆ ಅಂತೂ ತಗೊಂಡಿರಲ್ಲ ಅಂತಲೂ ಗೊತ್ತಾಗುತ್ತೆ. ಯಾಕಂದರೆ ಅವರ ಆ್ಯಕ್ಟಿಂಗ್ನ ಸೆವರೆನ್ಸಲ್ಲಿ ನೋಡಿದರೆ ಗೊತ್ತಿರುತ್ತೆ ಇಂಥ ಟ್ಯಾಲೆಂಟ್ನ ಸೈಡ್ ಕ್ಯಾರೆಕ್ಟರ್ಗೆ ಅಂತೂ ಇಡೋಲ್ಲ ಅಂತ. ಸೊ ಕೈಂಡ್ ಆಫ್ ಮೇನ್ ಥಿಂಗ್ಸ್ ಇಲ್ಲೇ ಹಾಳು ಮಾಡಿದ್ರು. ನೀವು ಸೆವರೆನ್ಸ್ ನೋಡಿಲ್ಲ ಅಂದರೂ ಬಿಗ್ ಆರ್ಗನೈಸೇಷನ್ನು, ಅದನ್ನು ಸೆಕ್ಯೂರಿಟಿ ರೀಸನ್ಸ್ ಅಂತ ಹೇಳೋ ಆ್ಯಂಗಲು ತುಂಬ ಮೂವೀಸಲ್ಲಿ ಉಲ್ಟಾ ಹೊಡೆಯೋದು ನೋಡಿದ್ದೀವಿ. ಲೈಕ್ ಕೆಟ್ಟವರು ಅಂದ್ಕೊಂಡಿರೋರು ಒಳ್ಳೆಯವರು, ಒಳ್ಳೆಯವರೇ ಕೆಟ್ಟವರು ಅಂತ. ಈ ಪ್ಲಾಟ್ನ ಪ್ರೊಮೋಷ್ನಲ್ ಮೆಟೀರಿಯಲಲ್ಲಿ ಹೈಡ್ ಮಾಡಿ ಇಡಬೇಕಿತ್ತು. ವೆರಸ್ ತುಂಬ ಎಲಿಮೆಂಟ್ಸ್ ಪ್ರೊಮೋಷನಲಲ್ಲೇ ತೋರಿಸಿದ್ದಕ್ಕೆ ತುಂಬ ಎಲಿಮೆಂಟ್ಸ್ ಶಾಕಿಂಗ್ ಆಗಿರಲಿಲ್ಲ. ಈವನ್ ಸ್ಪೈಡರ್ ಮ್ಯಾನ್ ಆಲ್ಮೋಸ್ಟ್ ಸಾಯ್ತಾನೆ ಅಂತ ತೋರಿಸಿದ್ರು, ಬಟ್ ನನಗೆ ಗೊತ್ತಿತ್ತು ಸಾಯಲ್ಲ ಅಂತ. ಬಿಕಾಸ್ ಟೀಸರಲ್ಲೇ ಈ ಎಲಿಮೆಂಟ್ ತುಂಬ ಕ್ಲಿಯರಾಗಿ ತೋರಿಸಿದ್ದಾರೆ ಆ್ಯಂಡ್ ಡೈರೆಕ್ಟಾಗಿ ಆ ಸೀನ್ಗೆ ಲಿಂಕ್ ಆಯಿತು. ನೀವು ಪ್ರೊಮೋಷ್ನಲ್ ಮೆಟೀರಿಯಲ್ಸ್ ನೋಡಿಲ್ಲ ಅಂದರೆ ಈವನ್ ಸ್ಕಾರ್ಪಿಯನ್ನ ಈ ಸೀನಲ್ಲಿ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಕೂಡ 1 ವೀಕ್ ಮುಂಚೆನೇ ಟ್ರೇಲರಲ್ಲಿ ಎಸ್ಟಾಬ್ಲಿಷ್ ಮಾಡಿಬಿಟ್ರು. ಸೊ ನಾರ್ಮಲಾಗಿ ಸ್ಪೈಡರ್ ಮ್ಯಾನ್ಗೆ ಇಷ್ಟೊಂದು ಪ್ರಮೋಷನ್ ಅವಶ್ಯಕತೆ ಇರಲಿಲ್ಲ, ಬಟ್ ಓವರ್ ಪ್ರಮೋಟ್ ಮಾಡಿ ಇರೋ USPನ ಇವರೇ ಮೊಬೈಲಲ್ಲಿ ನೋಡೋ ಹಾಗೆ ಮಾಡಿದ್ರು ಈವನ್ ಬಿಫೋರ್ ರಿಲೀಸ್. ಇದೇ ರ್ಯಾಂಟ್ ಇದ್ದಿದ್ದು ಪ್ರಮೋಷ್ನಲ್ ಮೆಟೀರಿಯಲ್ ಬಗ್ಗೆ. ಬಟ್ ಮೂವಿ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ.